ನಮಸ್ಕಾರ ಸ್ನೇಹಿತರೆ, ವಾಮನ ತ್ರಿವಿಕ್ರಮದ ಇಂದಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತಶಕ 1017ರಲ್ಲಿ ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ ಕೇಶವ ಸೋಮಯಾಜಿ ಮತ್ತು ಕಾಂತಿಮತಿ ದಂಪತಿಗಳ ಪುತ್ರನಾಗಿ ಜನಿಸ್ತಾರೆ. ಇವರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಬಾಲ್ಯದಲ್ಲಿ ನಾಥಮುನಿ ಮತ್ತು ಯಮುನಾಚಾರ್ಯರ ವಿಚಾರಧಾರೆಗಳಿಂದ ಪ್ರಭಾವಿತರಾದ ಇವರು ಕಾಂಚೀಪುರದ ಗುರು ಯಾದವ ಪ್ರಕಾಶರ ಬಳಿ ಅಧ್ಯಯನ ಮಾಡ್ತಾರೆ. ತಮ್ಮ ಗುರುಗಳೊಂದಿಗೆ ಇದ್ದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದ ಅವರನ್ನು ತೊರೆದು ಸ್ವಯಂ ಅಧ್ಯಯನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ನಂತರ ಶ್ರೀ ವೈಷ್ಣವ ಸಂಪ್ರದಾಯದ ಸಿದ್ಧಾಂತ ಪ್ರವರ್ತಕರಾದ ಇವರು ತಮಿಳುನಾಡಿನಲ್ಲಿ ತಮ್ಮ ಸಿದ್ಧಾಂತದ ಪ್ರತಿಪಾದನೆಗೆ ನಿಂತಾಗ ಅಲ್ಲಿನ ರಾಜ 2ನೇ ಕುಲತ್ತುಂಗ ಚೋಳನ ವಿರೋಧದಿಂದ ನಮ್ಮ ಕರ್ನಾಟಕದ ಮೇಲ್ಕೋಟೆಗೆ ಆಗಮಿಸ್ತಾರೆ. ನಂತರ ಇಲ್ಲಿನ ಹೊಯ್ಸಳ ರಾಜ ವಿಷ್ಣುವರ್ಧನರ ಸಹಕಾರದಿಂದ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾರೆ. ರಾಮಾನುಜಾಚಾರ್ಯರು ವೇದಾರ್ಥ ಸಂಗ್ರಹ, ವೈಕುಂಠ ಗದ್ಯ, ಶ್ರೀಭಾಷ್ಯ, ಗೀತಾಭಾಷ್ಯ ಮುಂತಾದ ಗ್ರಂಥಗಳನ್ನು ರಚಿಸಿದ್ದಾರೆ. ಶ್ರೀ ವೈಷ್ಣವರ ನಂಬಿಕೆಯ ಪ್ರಕಾರ ಇವರು ಆದಿಶೇಷನ ಅಥವಾ ಲಕ್ಷ್ಮಣನ ಅವತಾರ ಎಂಬ ಪ್ರತೀತಿ ಕೂಡ ಇದೆ. ಇವರು ಲಕ್ಷ್ಮಣನ ಅವತಾರ ಆದದ್ರಿಂದಲೇ ಇವರ ಹೆಸರು ರಾಮಾನುಜ, ಅಂದರೆ ರಾಮನ ಸಹೋದರ ಎಂಬ ಅನ್ವರ್ಥನಾಮ ಕೂಡ ಇದೆ. ಇವರು ಶಾಸ್ತ್ರೀಯ ಪಾಂಡಿತ್ಯವನ್ನು ಹೊಂದಿದ್ರಿಂದ ಇವರನ್ನು ಯತಿರಾಜ ಅಂತ ಕೂಡ ಗುರುತಿಸಲಾಗ್ತಿತ್ತು. ಇಂತಹ ಮಹಾನ್ ವಿಷ್ಣು ಭಕ್ತರಾದ ಶ್ರೀ ರಾಮಾನುಜಾಚಾರ್ಯರು ತಮ್ಮ 120ನೇ ವಯಸ್ಸಿನಲ್ಲಿ ಕ್ರಿಸ್ತಶಕ 1137ರಲ್ಲಿ ಶ್ರೀರಂಗಂನಲ್ಲಿ ದೇಹತ್ಯಾಗ ಮಾಡಿ ಪರಮಪದ ಹೊಂದುತ್ತಾರೆ. ಶ್ರೀ ರಾಮಾನುಜಾಚಾರ್ಯರಿಗೆ ಭಕ್ತಿಯ ಪ್ರಣಾಮಗಳು.